ಇವತ್ತು ನಾನು ಬರೇ ರೈತರ ಬಗ್ಗೆ ಮಾತಾಡಿದ್ರೆ ಕಾರ್ಖಾನೆ ಮಾಲಕರು ಸಿಟ್ಟಿಗೆ ಬರ್ತಾರೆ. ನಾನು ಅದಕ್ಕೆ ಅವ್ರ ಬಗ್ಗೆನೂ ಮಾತಾಡಿ ಮೊನ್ನೆ. ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಈಗ ಅವರು ಉಪ ಉತ್ಪನ್ನಗಳು ಒಳ್ಳೆ ರೇಟಿಗೆ ಮಾರಿದ್ರೆ ಅವ್ರು ನಿಮ್ಗೊಂದ್ ಸ್ವಲ್ಪ ಹೆಚ್ಚಾಗಿ ಬೆಲೆ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ದುರ್ದೈವಶ ಅವ್ರ ಉಪ ಉತ್ಪನ್ನಗಳು ಯಾವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳದಾವ. ಇವತ್ತು ಅವರು ನಮ್ಮ ರಾಜ್ಯಕ್ಕೆ ಇಥನಾಲ್ ಬರ್ತಿತ್ತು, ಇಲ್ಲಿ ಅವರಿಗೆ ಇಥನಾಲ್ ಪಾಲಿಸಿ ಮಾಡಿದ್ರು ಕೇಂದ್ರ ಸರ್ಕಾರದವರು. ಈ ಮೀಡಿಯಾದವರು ಇವು ಯಾವೂ ಬರೀದಿಲ್ಲ. ನಾ ಬೈದಿದ್ದು ನೀವು ನನಗ್ ಬೈದಿದ್ದು ಎರಡೇ ಬರೀತಾರ ಅವರು. ಇಲ್ಲ ಅಂದ್ರೆ ನೀವು ಚಪ್ಲಿಲಿ ಹೊಡೆದಿದ್ದು ಅಂತ ಬರೀತಾರ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೀಡಿಯಾದವರಲ್ಲಿ. ಇಥನಾಲ್ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕ ಹಾಕಿರ್ತಕ್ಕಂಥವ್ರು ಕರ್ನಾಟಕದವ್ರು. ಅದು ಮೋದಿ ಅವ್ರ ಮಾತು ಕೇಳಿ ಹಾಕ್ಯಾರ. ಅವ್ರು ಇಥನಾಲ್ ಪೆಟ್ರೋಲಿಗೆ ಸೇರಿಸ್ತಾರೆ, ಡೀಸೆಲಿಗೆ ಸೇರಿಸಂಗಿಲ್ಲ, ಪೆಟ್ರೋಲಿಗೆ ಸೇರಿಸ್ತಾರೆ. ಅದನ್ನ ಉಪಯೋಗ ಮಾಡಿ ಹೆಚ್ಚಿಗೆ ದರ ಬರಲಿ ಅಂತ ಹೇಳಿ ಒಂದು ಪಾಲಿಸಿ ಹಿಂದೆ ಆಗಿತ್ತು. ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಇಥನಾಲ್ ಅನ್ನ ಇವತ್ತು ದೇಶಕ್ಕೆ ಯಾವ ರಾಜ್ಯಕ್ಕೆ ಕೊಡ್ಬೇಕಾಗಿತ್ತು, ಆ ರಾಜ್ಯದೊಳಗ ನಾವು ಕಬ್ಬು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ರು ನಮ್ಮನ್ನ ಇಥನಾಲ್ ಉತ್ಪಾದನೆಯಲ್ಲಿ 5ನೇ ಸ್ಥಾನದಾಗಿಟ್ಟ. 1ನೇ ಸ್ಥಾನದಲ್ಲಿ ಗುಜರಾತ್ ಕೊಟ್ಟಾರ. 113% ಇಥನಾಲ್ ಉತ್ಪಾದನೆ ಮಾಡತಕ್ಕಂತ ಆದೇಶ ಅವ್ರಿಗೆ ಆಗ್ಯದ. ಅಲ್ಲಿ ಕಾರ್ಖಾನೆನೂ ಕಡಿಮೆ ಅದಾವು ಮತ್ತ ಅವರಿಗೆ ಹೆಚ್ಚಿಗೂ ಬರೀ 11 ಕಾರ್ಖಾನೆ ಅಲ್ಲದಾವ್. ನಂಬಲ್ಲಿ ಎಟ್ಟದಾವ್? 81 ಅದಾವ್. ಇನ್ನ 20 ಹಾದ್ಯಾಗ ನಿಂತಾವ್. ಆದ್ರೆ 11 ಇದ್ದವರಿಗೆ 113%. ಅವ್ರು ಬರೀ 38 ಕೋಟಿ ಕೇಳಿದ್ರೆ ಅವ್ರಿಗೆ 38 ಕರೋಡ್ ಕೋಟಿ ಕೇಳಿದ್ರೆ ಅವ್ರಿಗೆ 43 ಕರೋಡ್ ಕೋಟಿ ಕೊಟ್ಟಿದ್ದಾರೆ. ಲೀಟರ್ಸ್ ಅಂದ್ರೆ ಕರೋಡ್ ಲೀಟರ್ಸ್. ಯುಪಿಗೆ 242 ಕರೋಡ್ ಕೋಟಿ ಲೀಟರ್ ಕೇಳಿದ್ರೆ ಅವ್ರಿಗೆ 160 ಕರೋಡ್ ಕೋಟಿ ಲೀಟರ್ ಕೊಟ್ಟಿದ್ದಾರೆ. ಅವ್ರಿಗೆ 66% ಕೊಟ್ಟಾರ. ಮಹಾರಾಷ್ಟ್ರದಲ್ಲಿ ನಮ್ಕಿನ್ ಕಾರ್ಖಾನೆ ಹೆಚ್ಚದಾವ್, ನಮ್ ಡಬಲ್ ಅದಾವ ಅವ್ರಿಗೆ. ಆದ್ರೆ ಅವರಿಗೆ 267 ಕೇಳಿದ್ರೆ ಅವ್ರಿಗೆ 130 ಕೋಟಿ ಲೀಟರ್ ಕೊಟ್ಟಿದ್ದಾರೆ, ಕರೋಡ್ ಲೀಟರ್. ಅವ್ರಿಗೆ 48%. ಕರ್ನಾಟಕದವ್ರು ನಾವು ಇವ್ರೆಲ್ಲರಿಗಿಂತ ಹೆಚ್ಚಿಗೆ ಕೇಳಿದ್ವಿ. 325 ಕರೋಡ್ ಲೀಟರ್ ಕೇಳಿದ್ವಿ. ನಮಗ್ 116 ಕರೋಡ್ ಲೀಟರ್ ಕೊಟ್ಟಾರ. ನಮಗ್ ಕೊಟ್ಟಿದ್ 35%. ಹಿಂಗ ಅಲ್ಲಿ ಕೂಡ ತಪ್ಪಾಗ್ತಾ ಇದೆ. ಈ ಮಾಧ್ಯಮದ ಮಿತ್ರರು ಟಿವಿ ಒಳಗ ನನ್ನೇ ಹಿಡಿತಾರೆ. ಎಲ್ಲೋದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲೇ ಅಡ್ಡಾಡಾಗತ್ತಾರ, ಕರ್ನಾಟಕನಾಗ ಕೇಳಂಗಿಲ್ಲ ಅವ್ರಿಗೆ. ಅವ್ರು ನನ್ನ ಇದ್ರಿಗೆ ಬಂದ್ರ ಆಗಲೇ ಬೆಳಗಾವ್ ಧಾರವಾಡನಾಗ. ಮತ್ ನಿಮ್ ಪ್ರಹ್ಲಾದ್ ಜೋಶಿ ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ ದುರ್ದೈವ ನನ್ನೇ ಹಿಡಿತೀರಿ ನೀವು, ಗೊತ್ತೇ ಇಲ್ಲ. ಮತ್ತೇನ್ ಮಾಡು? ಸಕ್ರಿ ಮಂತ್ರಿ ಅವರೇ, ಅವ್ರು ನಮ್ ರಾಜ್ಯದವರೇ ಅದಾರ. ಅವ್ರಿಗೆ ಕೇಳ್ಬೇಕು ನೀವು. ಅವ್ರ ಕಡೆ ದೊಡ್ಡ ಸಹಾಯ ಮಾಡತಕ್ಕಂತ ಅವಕಾಶ ಇದೆ. ನಾನ್ ಹೇಳಕತ್ತಿಲ್ಲ ಅವ್ರು ತಪ್ಪು ಮಾಡ್ಯಾರಂತ ನಾನು ಅಂದಿಲ್ಲ. ಯಾರಂದಾರ ಅದನ್ನು ಹೇಳಿ ಹೋಗ್ತೀನಿ ನಾನು. ಅವ್ರು ತಪ್ಪು ಮಾಡಾಕತ್ತಾರಂತ ಅಂದವರೇ ಮುರುಗೇಶ್ ನಿರಾಣಿ ಅವರು. ಅವರು ಬಿಜೆಪಿ ಅವರೇ, ನಿಮ್ ಬಾಜುಕೆ ಅದ. ಅವ್ರ ಪತ್ರನೂ ನನ್ನ ಕಡೆ ಅದ. ಮುರುಗೇಶ್ ನಿರಾಣಿ ಅವ್ರ ಪತ್ರ ಅಲ್ಲಿ ಬಂಡಲ್ನಾಗ ಅದ, ಕೊಡ್ತೀನಿ ನಿಮಗ್. ಅವರು ಅಮಿತ್ ಶಾಗೂ ಬರ್ದಾರ, ನಮ್ಮ ಪ್ರಹ್ಲಾದ್ ಜೋಶಿಗೂ ಬರ್ದಾರ. ಇಥನಾಲ್ ಬಗ್ಗೆ ಬರ್ದಾರ. ಸಕ್ರಿ ಎಕ್ಸ್ಪೋರ್ಟ್ ಮಾಡಕ್ ಅನುಮತಿ ಕೊಡ್ರಿ ಅಂತ ಬರ್ದಾರ. ಅಲ್ಲಿಂದ ಇನ್ನೊಂದು ಮಹತ್ವದ್ದು, 2019ರಲ್ಲಿ MSP ಸಕ್ರಿ ಅಂದ್ರೆ ಈ ಸಕ್ರಿ ಇವತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲದ. ಆ ಸಕ್ರಿ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಸಕ್ರಿ ಉತ್ಪಾದನೆ ಮಾಡಿ ಇಥನಾಲ್ ಮಾಡದೆ ಹೋದ್ರೆ ಕಡಿಮೆ ಲಾಭ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಥನಾಲ್ಗೂ ಸ್ವಲ್ಪ ಅವಕಾಶ ಕೊಡ್ರಿ, ಸಕ್ರಿಗೂ ಕೊಡ್ರಿ ಅಂತ ಹೇಳಿ ನಾವು ಕೇಳಿದ್ವಿ. ಆದ್ರೆ ಇಥನಾಲ್ನಾಗ ಈಗ ಏನ್ ಮಾಡಾಕತ್ತಾರೆ ಅಂದ್ರೆ ಮೆಕ್ಕೆಜೋಳ ಕಡಿಮೆ ಧಾರಣೆಗೆ ಸಿಗ್ತದಂತ ಅವ್ರಿಗೆ ಅನುಮತಿ ಕೊಡಾಕ್ತಾರೆ. ಯಾಕಂದ್ರೆ ಅವು ಬೆಳೆದಂತ ಅವು ಅಳ್ಬೇಕಲ್ಲ. ಮತ್ತು ಈಗ ನೋಡಿರಿ ಮೆಕ್ಕೆಜೋಳದ ಹಣೆಬರ ಎಲ್ಲಿ ಬಂದು ಹೋದ್ ಸರ್ತಿ 2300-400 ಇತ್ತು.
ಈಗ 1600 ಬಂತು. ಮತ್ ನನಗ್ ಹೇಳ್ತಾರೆ ಮೆಕ್ಕೆಜೋಳ MSP ಒಳಗ್ ಮಾರ್ಬೇಕಂತ. ಯಾಕ್ರೆ ದನ ತಿಂತಾವ, ಮನುಷ್ಯರು ತಿಂತಾರ ಅದನ್ನ? ಇದನ್ನು ಕೂಡ ಅವ್ರು ಹೇಳಿದಾರೆ. ಮೆಕ್ಕೆಜೋಳದಿಂದ ಇಥನಾಲ್ ಮಾಡೋಣ ಅಂತೇಳಿ ಶುರು ಮಾಡ್ಯಾರ. ಕಬ್ಬಿನ ಜೊತೆನೂ ಮೆಕ್ಕೆಜೋಳ ಮಾಡಿದ್ರೆ ನಡೀತದ. ಇಲ್ಲದ ಅದನ್ನ ಆದೇಶ ಅವರೇ ನಿರಾಣಿ ಅವ್ರು ಬರ್ದಿದ್ದು ಕೂಡ ನನ್ನ ಕಡೆ ಅದ. ನಾನು ಅವ್ರ ಮಾತೆ ಕೇಳಿ ನಿನ್ನೆ ಅವ್ರ ಕಡೆನೆ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಗೊಮ್ಮೆ ಹೋಗ್ತೀರಾ? ಮತ್ ನಾನ್ ಹೇಳಿ ಹೋಗ್ಬೇಡ, ಮತ್ ನಾನೇ ಕಳ್ಸಿ ನಾನು ಪಕ್ಕಿ ಅವ್ರು. ಆದ್ರೆ ನಾನ್ ಪಾಪ ಅವರು ಹೆಚ್ಚಿನ ಕಾರ್ಖಾನೆ ಮಾಲಕರಿದ್ದಾರೆ, ಅವ್ರಿಗೆ ಸಮಸ್ಯೆ ನಮ್ಗಿಂತಲೂ ಹೆಚ್ಚು ಗೊತ್ತದ. ಅದಕ್ಕೆ ಅವರೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಪತ್ರ ಬರ್ದ, ನಮಗೆ MSP ಸಕ್ಕರೆಗೆ ಧಾರಣಿ ಏರ್ಸ್ರಿ ಅಂತ ಹೇಳ್ಯಾರ. ಈಗ ನಿಜವಾಗ್ಲೂ 31 ರೂಪಾಯಿ ಅದ MSP ಸಕ್ಕರೆ ಧಾರಣಿ. ಆದ್ರೆ ಇದು ಎಲ್ಲರಿಗೂ ಅದ, ಬಡವರಿಗೂ ಅದೇ ಧಾರಣಿ ಅದ, ಶ್ರೀಮಂತರಿಗೂ ಅದೇ ಧಾರಣಿ ಅದ. ನಾವೇನ್ ವಿನಂತಿ ಮಾಡಾಕತ್ತೀವಪ್ಪ ಅಂತಂದ್ರೆ 170% ಸಕ್ರಿ ಈ ಕೋಕೋ ಕೋಲಾ ಫ್ಯಾಕ್ಟ್ರಿಗೆ ಹೋಗ್ತದ, ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗ್ತದ, ಐಸ್ ಕ್ರೀಮ್ ಹೋಗ್ತದ, ಶ್ರೀಮಂತರಿಗೆ ಹೋಗ್ತದ, ಈ ಔಷಧ ಮಾರೋರಿಗೆ ಸಿರಪ್ ಹೋಗ್ತದ. ಅದಕ್ಕೊಂದು ಧಾರಣಿ ಬೇರೆ ಇಟ್ಟು ಬಡವರು ನಮ್ಮಂತ ಜನ ತಿಂತಕ್ಕಂಥ ಸಕ್ರಿಗೆ ಒಂದು ಧಾರಣಿ ಬೇರೆ ಇಡ್ರಿ ಅಂತ ಹೇಳಿ ಬಡವರಿಗೆ ಕೊಡ್ತಕ್ಕಂಥ, ನನ್ನಂತವ್ರಿಗಲ್ಲ. ಮತ್ತದು ಹೇಳ್ತೀನಿ, ಬಡವರಿಗೆ ಕೊಡ್ತಕ್ಕಂಥ ಸಕ್ರಿ ನೀವು 31 ರೂಪಾಯಿ ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಕೋಕೋ ಕೋಲಾದ ಒಂದು 100 ಗ್ರಾಮ್ ಸಕ್ರಿ ಹಾಕಿ 1000 ಗ್ರಾಮದ ರೊಕ್ಕ ತೆಗಿತಾನ. ಈಗ ನಾವು ಸಿಲಿಂಡರ್ ನಮಗ್ ಕೊಡ್ತಾರ, ಮನಿ ಸಿಲಿಂಡರ್ ಸಸ್ತದ, ಹೋಟೆಲ್ ಸಿಲಿಂಡರ್ಗೆ 2 ಧಾರಣಿ ಅದಾವ. ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಸಿಲಿಂಡರ್ ಅಂತಾರೆ ಇಂಗ್ಲಿಷ್. ಅದಕ್ಕೊಂದು ಧಾರಣಿ ಅದ, ಅದಕ್ಕೊಂದು ಧಾರಣಿ ಅದ. ಇವರು ಸಕ್ರಿ ಮಾರಿ ಉತ್ಪನ್ನ ಮಾಡ್ಕೊಳ್ಳೋರ್ಗೆ ಒಂದು ರೇಟ್ ಬೇರೆ ಇಡ್ರಿ ಅಂದ್ರೆ ಇನ್ನೂ ತನ ಅವ್ರು ಮಾಡಕ್ ತಯಾರಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಇಥಿನಾಲ್ ಆಯ್ತು, ಎಕ್ಸ್ಪೋರ್ಟ್ ಆಯ್ತು, ಸಕ್ರಿ MSP ಒಳಗಿನ ಸಮಸ್ಯೆ ಅದ. ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನ ಏನಪ್ಪಾ ಅಂದ್ರೆ FRP ಅನ್ನ ನಿರ್ಣಯ ಮಾಡ್ತಕ್ಕಂಥವ್ರು ನಾವಲ್ಲ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಈಗ ನಾವೇನಪ್ಪಾ ಅಂದ್ರೆ ಚುನ್ನಪ್ಪಣ್ಣ ಅಂತವ್ರು, ಪೂಜಾರಿ ಶಶಿಕಾಂತ್ ಗುರೂಜಿ ಅಂತವ್ರು ಹೋರಾಟ ಮಾಡಿದ್ರೆ ನಮ್ ಕೈಲೇ ರೊಕ್ಕ ಕೊಟ್ಟು ನಿಮ್ಗೆ ಸಮಾಧಾನ ಮಾಡ್ಬೇಕು. ನಾವು ಕೇಂದ್ರ ಸರ್ಕಾರದ ಒಂದು ಪೈಸಾ ಇಲ್ಲ. ನಾವು ಇವತ್ತು ರಾಜ್ಯ ಸರ್ಕಾರದಿಂದ ನಿಮಗ್ ದುಡ್ಡು ಕೊಡ್ತೀವಿ, ಆದಾಯ ಹೋಗುದೆಲ್ಲ ಅವ್ರಿಗೆ. ನೀವು ನಮಗೂ ಬರ್ತದ, ನಾನು ಇಲ್ಲ ಅನ್ನೋದಿಲ್ಲ, ಆದ್ರೆ ನಮಗ್ ಬಂದಷ್ಟೇ ಅವ್ರಿಗೂ ಬರ್ತದೆ. 50-50 ಅವ್ರಿಗೂ ಕೇಳ್ಬೇಕಲ್ಲ. ನೀವು ಎಲ್ಲಿ ಕೇಳಿಲ್ಲ, ನೀವು ಎಂದು ಇವತ್ತಿನವರೆಗೆ ಪ್ರಹ್ಲಾದ್ ಜೋಶಿ ಹೆಸರೇ ತಗೊಂಡಿಲ್ಲ, ನೀವು ನೆನಪಾಗಿಲ್ಲ ಅವ್ರಿಗೆ. ಈಗ ನಾನು ನೆನಪು ಮಾಡ್ಕೊಟ್ಟು ಹೋಗಿನಿ, ಜಬುಸ್ ಮಾತಾಡೋದು ಬಿಡಬೇಡ. ಅಲ್ಲಿ ಅಷ್ಟು ದೂರ ಅದಾರ, ಗುಜರಾತ್ ಇಲ್ಲೇ ಬಾಜುಕ್ ಅದಾರ, ಧಾರವಾಡನಾಗ. ಅವ್ರು ಬರೇ ಬರ್ಡೇ ಹೇಳ್ಯಾರ. ಏನ್ ಮಾಡಲ ನಿಮ್ಗೆ, ಅದು ನಿಮ್ ದುರ್ದೈವ. ಇಲ್ಲ, ಇವಕ್ಕೆಲ್ಲ ನಾವು ಅಷ್ಟೇ ಹೊಣೆಗಾರರಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು. ಅದು ಸಾಹೇಬ್ರಿಗೆ ಗೊತ್ತಿದೆ. ನೀವು ಅವ್ರ ಬಾಯಿಲೆ ಕೇಳಿ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಅನುಭವ ಅದೇ. ನಾ ಮೊನ್ನೆ ಒಂದು ಮಾತು ಹೇಳಿ ಹೋದೆ ನಿಮ್ಗೆ, ಬನ್ನಿ ಕೂಡ ಅಂತೇಳಿ ನಮ್ಮ ಒಬ್ಬ XMLA ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದ್ನೆ ಕಾಣ್ತದ ನಾ ಈ ವೇದಿಕೆ ಮೇಲೆ. ಅವ್ರ 2 ಮಕ್ಕಳು ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಲಾಕ್ ಹೋಗಿ ತೀರ್ಕೊಂಡ್ರು. ಅಂತ ಪ್ರಾಮಾಣಿಕರು ನಮ್ಮಲ್ಲಿ ಬಹಳ ಅದಾರ, ಇವ್ರಂಗ ಅವ್ರಂಗ. ಅವರು ಸರ್ಕಾರಿ ಕಾರ್ಖಾನೆ ಕಟ್ಲಿಲ್ಲ, ಸಹಕಾರಿ ಕಾರ್ಖಾನೆ ಕಟ್ಟಿದ್ರು. ಅಂತವ್ರ ಮಕ್ಕಳು 2 ಆಕ್ಸಿಡೆಂಟ್ನಾಗ, ಒಂದು ಆಕ್ಸಿಡೆಂಟ್, ಇನ್ನೊಂದು ಯಾವ್ದೋ ಘಟನೆ ಆಗಿ ತೀರ್ಕೊಂಡು. ಅಂತ ತ್ಯಾಗ ಮಾಡಿದವ್ರು ಬಹಳ ಜನ ಅದಾರ, ಗೊತ್ತೇ ಇಲ್ಲ ಅವ್ರು ಯಾರಿಗೂ. ಇವತ್ತು ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ದು ಇಷ್ಟೇ, ಇದನ್ನೆಲ್ಲ ನಾನು ಮತ್ತೊಂದ್ ಸರ್ತಿ ಬಂದಾಗ ಹೇಳ್ತೀನಿ. ಆದ್ರೆ ಇವತ್ತು ನಾನು ಏನ್ ಮಾಡಕ್ ಬಂದೀನಿ ಅದನ್ನ ಹೇಳದ್ ಚಿನ್ನಪ್ಪಣ್ಣ ನನ್ ಚೂಟ್ಲಾಕತ್ತಾನೆ. ನಾನು ಒಂದು ಪ್ರಯತ್ನ ಮಾಡಿದೀನಿ. ನಾನು ಇಲ್ಲಿ ಚಿನ್ನಪ್ಪಣ್ಣ ಅವ್ರ ಕಡೆ, ಶಶಿಕಾಂತ್ ಗುರೂಜಿ ಅವ್ರ ಕಡೆ ಬಂದಾಗ ನಿಮಗೊಂದು ಮಾತು ಕೊಟ್ಟಿದ್ದೆ. ನಾನು ಸ್ವಲ್ಪ ತಡ ಮಾಡಿ ಬಂದೀನಿ, ಇವತ್ತು ನಾನು ಕ್ಷಮೆ ಕೇಳ್ತೀನಿ, ನಿಮಗೆ ಹೇಳ್ತೀನಿ. ನಾನು 7 ದಿವಸ ತಡ ಮಾಡಿದ್ರು ಕೂಡ ನಾವು ಏನ್ ಮಾಡಿದ್ವಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಎಲ್ಲರ ಮೇಲೆ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ತೆಳಗಿರ್ತಾರೆ,
ನಾವು ರಾಜ್ಯ ಸಚಿವರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರದ ಸಮಸ್ಯೆ ಇರ್ತವೆ. ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಜಿಲ್ಲೆಯವ್ರು ಬಗೆಹರಿಸ್ಕೋತಾರ, ಸ್ವಲ್ಪ ನಾನು ಬಿಟ್ಟು ತಡ ಮಾಡಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಕೇಳುತ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.